ಇದು ಎಷ್ಟು ಚೆನ್ನಾಗೈತೆ ನೋಡು. ಏನಿತ್ತು ಪಾಪ? ಏನೋ ಕಳ್ಳಿ ಅಂತಾರಪ್ಪ. ಚೆನ್ನಾಗಿದೆ. ಅವಾಗ ಯಾರು ಕೋಪ ಮಾಡ್ಕೋತಾರೋ ಅವ್ರು ಬಂದಿದ್ರ ಮೇಲೆ ಕುತ್ಕೊಂಡ್ರೆ ಸಮಾಧಾನ ಆಯ್ತಾರ. ಅಲ್ಲ, ಫೀಲ್ಡ್ ಅಲ್ಲೂ ಕರ್ಕೊಂಡೋಗಿ ತೋರಿಸ್ತಾರೆ. ಒಂದ್ಸಾರಿ ಒಳಗಡೆ ನೋಡ್ತಾರೆ ಯಾರು ಅವ್ರ ಡಿಸೈನ್ ಏನು ಇಕ್ಕಿದ್ರೆ ಚಿಕ್ಕದಾಗ ಒಂದು ಇಕ್ಕಿದ್ರು ಓದಿಸ್ತಾರ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಇನ್ನೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾವು ಮನೆ ಹತ್ರ ಫಸ್ಟು ಲಾನ್ ಹಾಕಿಸಿದ್ವಲ್ಲ, ಇದು ಫುಲ್ಲು ಲಾನ್ ಇದ್ದಿದ್ದು. ಆ ಜಾಗ ಎಲ್ಲ ತೆಗೆಸ್ಬಿಟ್ಟು ಇವಾಗ ಕಾರ್ ನಿಲ್ಸೋಕ್ಕೆ ಅಂತ ಹೇಳಿ ಹೆಂಚಾಕಿಸ್ತಾ ಇದ್ವಿ. ಅಂದರೆ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ ನಾವು ಇಲ್ಲಿ ಖಾಲಿ ಇತ್ತಲ್ಲ ಆ ಜಾಗದಲ್ಲೇ ಹೆಂಚಾಕಿಸೋಣ ಅಂದ್ಕೊಂಡಿದ್ವಿ. ಆದರೆ ಮನೆಗೆ ಬೆಳಕು ಅಷ್ಟೊಂದು ಬರೋಲ್ಲ ಅಂತ ಹೇಳಿ ಈ ಲಾನ್ ಹತ್ರ ಎಲ್ಲ ಗಿಡಗಳೆಲ್ಲ ತೆಗೆಸ್ಬಿಟ್ರಿ. ಅಂದರೆ ಅದು ನಾವು ಮೇಂಟೈನ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಗಿಡಗಳನ್ನ. ಅಂದರೆ ಲಾನು ಅದು ಆಗ್ತಾ ಇರಲಿಲ್ಲ. ಯಾಕೋ ಮಣ್ಣೆಲ್ಲ ಒಂಥರ ಇದಾಗ್ಬಿಟ್ಟು ನಾವು ಎಷ್ಟೇ ಇದು ಮಾಡಿಸಿದ್ರೂ ಅದೆಲ್ಲ ಗೆದ್ದಲು ಬರ್ತಾಯಿತ್ತು. ಹಾಗಾಗಿ ತೆಗೆಸ್ಬಿಟ್ಟು ಈ ಕಡೆನೇ ಕಾರ್ ನಿಲ್ಸೋದಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿ, ಅಂದರೆ ಇಲ್ಲಿ ಗಿಡಗಳು ಹಾಕೋದಕ್ಕೆ ಸ್ವಲ್ಪ ಜಾಗ ಅಂತ ಬಿಟ್ಕೊಂಡು ಫಸ್ಟು ನಾವು ಎಷ್ಟು ಬಿಟ್ಟಿದ್ವೋ ಅದೇ ಜಾಗದಲ್ಲಿ ಗಿಡಗಳು ಹಾಕೊಳ್ಳೋಕ್ಕೆ ಅಂತ ಹೇಳಿ, ಅಂದರೆ ಮಧ್ಯ ಪಾಟ್ ಥರ ಎಲ್ಲ ಮಾಡಿಸಿ ಅಲ್ಲಿ ಗಿಡಗಳು ಹಾಕ್ಕೊಳ್ಳೋಣ ಅಂತ ಇದು ಮಾಡಿದ್ವಿ. ಮಳೆ ಬರೋದಕ್ಕೂ ಸ್ಟಾರ್ಟ್ ಆಗಿತ್ತು. ಹೇಗೋ ಮಳೆ ಬರ್ತಿದೆಯಲ್ಲ, ಹಾಗೆ ಗಿಡಗಳೆಲ್ಲ ತೊಗೊಬಂದು ಹಾಕ್ಬಿಡೋಣ ಅಂತ ಹೇಳಿ ಹೇಗೋ ಕೆಲಸ ನಡೀತಾ ಇತ್ತು. ಹಾಗೆ ಹೋಗೋಣ ಗಿಡಗಳು ತೊಗೊಬರೋಕ್ಕೆ ಅಂತ ಹೇಳಿ ನಾವು ಹೋಗಿದ್ದು ಇಂಡೋ ಅಮೇರಿಕನ್ ಅಂತ ಒಂದು ನರ್ಸರಿ ಇದೆಯಲ್ಲ ಚನ್ನಸಂದ್ರದ ಹತ್ರ, ಬನಶಂಕರಿ 6th ಸ್ಟೇಜ್ ಹತ್ರ, ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನಮ್ಮ ಅವನೇ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅವ್ರು ಅಲ್ಲೇ ಹೇಳಿದ್ರು, ಇಲ್ಲಿ ಬಂದ್ರಿ ಚೆನ್ನಾಗೈತೆ ಗಿಡಗಳೆಲ್ಲ ಕೊಡಿಸ್ತೀರಿ ಅಂತ ಹೇಳಿ. ಆಮೇಲೆ ನಾವು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ, ಗಿಡಗಳು ಇಲ್ಲೇ ತೊಗೊಂಡೋಗೋಣ ಅಂತ ಹೇಳಿ. ತುಂಬಾ ಚೆನ್ನಾಗೈತೆ, ದೊಡ್ಡ ಫಾರ್ಮ್ ಹೌಸ್ ಥರ ಐತೆ, ದೊಡ್ಡ ನರ್ಸರಿ ಇದು. ತುಂಬಾ ಚೆನ್ನಾಗಿತ್ತು. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇಲ್ಲಿ ಬಂದು. ಅಂದರೆ ಗಿಡಗಳು ಎಲ್ಲನೂ ಚೆನ್ನಾಗಿತ್ತು. ನೋಡೋಣ, ಅದರಲ್ಲಿ ನಮ್ಗೆ ಜಾಸ್ತಿ ಹೂವಿನ ಗಿಡಗಳು ಬೇಕಾಗಿತ್ತು ಶೋ ಗಿಡಗಳಿಗಿಂತ, ಮತ್ತು ಮನೆಯ ಒಳಗಡೆ ಹಾಕೋದಕ್ಕೆ ಒಂದು ಸ್ವಲ್ಪ ಗಿಡಗಳು ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಬಂದಿದ್ದು ನಾವು. ಅಂದರೆ ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಿದ್ದು. ಮನೆ ಹತ್ರನೇ ಇತ್ತು ಅಂತಂದ್ರೂ ಯಾವತ್ತೂ ಬಂದಿರಲಿಲ್ಲ. ಹಾಗಾಗಿ ಇವತ್ತು ಹೋಗೋಣ ತೊಗೊಂಬರೋಣ ಗಿಡಗಳು ಸ್ವಲ್ಪ ಅಂತ ಹೇಳಿ ಇಲ್ಲಿ ಬಂದ್ವಿ. ಇದು ಎಷ್ಟು ಚೆನ್ನಾಗೈತೆ ನೋಡು. ಏನು ಇದು? ಇದೇನಿತ್ತು ಪಾಪ? ಏನೋ ಕಳ್ಳಿ ಅಂತಾರಪ್ಪ. ಚೆನ್ನಾಗಿದೆ. ಅವಾಗ ಯಾರು ಕೋಪ ಮಾಡ್ಕೋತಾರೋ ಅವ್ರು ಬಂದಿದ್ರ ಮೇಲೆ ಕುತ್ಕೊಂಡ್ರೆ ಸಮಾಧಾನ ಆಯ್ತಾರ. ನಾವಲ್ಲಿ ಹೋಗಿ ಒಬ್ರನ್ನ ಕೇಳಿದ್ವಿ, ಹಿಂಗೆ ನಮ್ಮ ಮಾವ ಇದ್ದಾರಲ್ಲ ಅವ್ರ ಕಡೆಯವರು, ನಾವು ಗಿಡಗಳು ಬೇಕಾಗಿತ್ತು. ಹಾಗಾಗಿ ಅವ್ರು ಎಲ್ಲಿದ್ದಾರೆ ಕರೀರಿ ಅಂತ ಹೇಳಿದ್ವಿ. ಆಯಿತು ಇಲ್ಲೇ ನೋಡ್ತಾ ಇರ್ರಿ ಅಂತ ಹೇಳಿದ್ರು. ನಾವು ಅದಕ್ಕೆ ಫಸ್ಟು ನಾವು ಕಾರ್ ನಿಲ್ಲಿಸೋ ಹತ್ರ ಅಲ್ಲಿ ಗಿಡಗಳು, ಅಂದರೆ ಮೇಲ್ಗಡೆ ಕಂಬಿಗೆ ತಗ್ಲಾಕೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ನೋಡ್ತಾ ಇದ್ವಿ. ನಮ್ಮ ಮಾವ ಬರೋ ತನಕ ನೋಡ್ತಾ ಇರೋಣ ಗಿಡಗಳು ಅಂತ. ನಂಗೆ ಮೇಯ್ನ್ ಬೇಕಾಗಿದ್ದು ಪಾರಿಜಾತ ಗಿಡ. ಫಸ್ಟ್ ಒಂದು ಸರಿ ಪಾರಿಜಾತ ಗಿಡ ಹಾಕಿದ್ರಿ ನಮ್ಮಮ್ಮ. ಅದಕ್ಕೆ ಹೋಗ್ಬಿಟ್ಟು ಸಿಮೆಂಟ್ ಹಾಕ್ಬಿಟ್ಟು, ಅಂದರೆ ನಮ್ಮ ಮನೆ ತಾವು ಖಾಲಿ ಜಾಗ ಇದೆಯಲ್ಲ, ಹೆಗ್ಣಗಳೆಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಪಾರಿಜಾತದ ಗಿಡದ ಹತ್ರ ಹೆಗ್ಣ ಹಳ್ಳ ಮಾಡಿಬಿಟ್ಟಿತ್ತು. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಸಿಮೆಂಟ್ ಹಾಕ್ಬಿಟ್ಟು ಅದು ಗಿಡ ಹೊರ್ಟೋಯ್ತು. ಹಾಗಾಗಿ ಮತ್ತು ಕರಿಬೇವಿನ ಗಿಡ ಫಸ್ಟೇ ನೋಡಿದ್ರಲ್ಲ ನೀವು, ಕರಿಬೇವಿನ ಗಿಡ ಎಷ್ಟು ದೊಡ್ಡದಿತ್ತು, ಮರ ಥರ ಆಗೋಗಿತ್ತು. ಇವಾಗೆಲ್ಲ ತೆಗೆಸ್ಬಿಟ್ಟಿದ್ದೀರಲ್ಲ, ಇವಾಗ ಮತ್ತೆ ಹೊಸದನ್ನು ನಾವು ಹಾಕಬೇಕಾಗಿತ್ತು. ಹಾಗಾಗಿ ಕರಿಬೇವಿನ ಗಿಡನೂ ಪಾರಿಜಾತ 2 ಬೇಕಾಗಿತ್ತು. ರೋಸ್ ಮಾಮೂಲಿ ರೋಸ್ ಗಿಡಗಳು ಬೇಕಾಗಿತ್ತು. ಏನಿಲ್ಲ, ಅದು ಸ್ನೇಕ್ ಪ್ಲಾಂಟು. ಮೂಲೆಯಲ್ಲೇನು ಸುಮ್ಮನೆ ಬೆಳೆದಿಲ್ಲ. ಅದಕ್ಕೆ ನಮ್ಮ ಮನೆಗೆ ಕಾಂಪೌಂಡ್ ಒಳಗಡೆ ಕಾವೇ ಬಂದಿಲ್ಲ. ಏನಿಲ್ಲ. ಅಲ್ಲ, ಫೀಲ್ಡ್ ಅಲ್ಲೂ ಕರ್ಕೊಂಡೋಗಿ ತೋರಿಸ್ತಾರೆ. ಒಂದ್ಸಾರಿ ಒಳಗಡೆ ನೋಡ್ತಾರೆ ಯಾರು ಅವ್ರ ಡಿಸೈನ್ ಏನು ಇಕ್ಕಿದ್ರೆ ಚೆನ್ನಾಗಿರ್ತದೆ ಅಂತ. ಏನು ಐಡಿಯಾ ಗೊತ್ತಾ?
ಕಲ್ತ್ಬಿಟ್ಟು ಕುಡ್ಲಾಕ ಅಲ್ಲ ಫಸ್ಟ್ ಗಿಡ ಸೆಲೆಕ್ಟ್ ಮಾಡ್ಕೊಳ್ರಿ, ಆಮೇಲೆ ಬೇಕು ಈ ಗಿಡ ತಗೊಂಡ್ರೆ ಇದನ್ನ ತಗೊಂಡ್ಬರ್ತೀವಿ. ಕೆಳಗಡೆ ನೆಲದಲ್ಲಿ ಜಾಗ ಐತಲ್ಲ ನಮಗೆ. ಅಲ್ಲ, ಅದು ಪುದೀನ ಕೊತ್ತಂಬರಿಗೆ ಬೇಡ ನೋಡಿ. ಇದು ಮನೆ ಒಳಗಡೆ ಇಡೋದಕ್ಕೆ ಚೆನ್ನಾಗದೆ. ಅದು ದುಪ್ಪುದು ಬುಬ್ಬು ಇವಾಗ ಮನೆ ಒಳಗಡೆ ಒಂದು ಬೇಕು ಅಂತಲ್ಲ. ಪಾಪ ತಗ್ಲಾಕದಂತೆ ಎತ್ಕೊ. ಅಲ್ಲ ಇದು ಅಡಿಕೆ 2 ಸಾಕು. ಯಾವುದು ಕಲರ್ ಇದರಿಂದ ಕೆಳಗೆ ನೋಡಿ ಬಿಡಲ್ಲ, ಅವೆಲ್ಲ ಕ್ಯಾಂಪಸ್ ಸ್ವೀಪರ್ ಇರ್ತವೆ. ಬಾ ಬಾಬು. ಅವರೇ ಸೇಲ್ಸ್ ಮಾಡ್ತಾರೆ, ನಾವು ಬರೀ ಮಾಮ ಪಾರಿಜಾತ ಗಿಡ ಕೊಡ್ಸು ಒಂದು. ಹೊತ್ತಿಗೆಲ್ಲ ಒಂದೈತಿ ಸ್ವಾಮಿ ನರ್ಸರಿ ಅಂತ, ಅಲ್ಲೂ ನಮ್ಗೆ ಕೊಡ್ತೇವ್ರು. ಅಲ್ಲಿ ಹೋದ್ರೆ ಅಲ್ಲೂ ಒಳ್ಳೊಳ್ಳೆ ಗಿಡಗಳು ಸಿಗ್ತವೆ, ಅಲ್ಲಿ ಬೇಕಾದ್ರೆ ಕಮ್ಮಿ ಮಾಡ್ಬೋದು. ಅಲ್ಲಿ ಎಲ್ಲಿ ಇನ್ನೊಂದರಿ ಕಮ್ಮಿ ಜಾಸ್ತಿ ಕಾಯಿ ರೆಡ್ ಎತ್ಕೋ. ರೆಡ್ಡು ರೋಜ್ ಅಲ್ಲ, ಅದು ಹೈಬಿಸ್ಕಸ್ಸು, ದಾಸವಾಳ ಗಿಡ. ರೆಡ್ಡು ಏ ಬೇಡ, ರೆಡ್ ಕಲರ್ ಇರಬೇಕು. ವೈಟ್ ಐತಲ್ಲ ಆ ಥರದ್ರಲ್ಲಿ. ಅದು ಬೇಡ ಚಿನ್ನಿ, ದಪ್ಪ ಇರು. ಕರ್ಬೇವಿನ ಗಿಡ ಕೊಡು ಮಾಮ ಒಂದು. ಕೊಡ್ತಾರೆ ಬಾಂಬೆಲಿ ಅಲ್ಲ, ಅವರೇ ಕೊಡ್ತಾರೆ. ಮಾವಿನಕಾಯಿ ಪಾರಿಜಾತ ಇಲ್ಲ ಅಲ್ವಾ? ಕೆಳಗಡೆ ಐತೆ ನಿನ್ಗೆ ಯಾವ್ದು ಬೇಕಾ ತೆಗೆದು ಈಚೆಗಿಕ್ಕ ಆಮೇಲೆ ಎತ್ಕೊಡ್ತಾರೆ. ಅದೇ ನಮ್ಮೂರ್ ಕಾಡಲ್ಲಿ ರೋಡಲ್ಲೇ ಬೆಳೆಸ್ತೇವೆ. 12,000 13,000 ಓಹೋ, ಅದಲ್ಲ ಅದು. ಅಲ್ಲೈತೆ ಅದು, ನೀರ್ಗೆ ಹಾಕೊಂಡು ಕುಡಿಯೋದು. 5,000 6,000. ಹಾಂ, ನಂದೊಂದು ಗಿಡ ಅದೇ 15,000 ಒಂದು ಗಿಡ. ಓಹೋ ನೋಡಿಲ್ಲ ಅವ್ನು ನೋಡ್ರಿ. ರೆಡ್ ತಗೋ. ಹೂವು ಇದ್ರಲ್ವ ರೆಡ್ ನೋಡಕ್ಕೆ.
ಒಂದು ರೌಂಡ್ ತೋರಿಸ್ಬಿಟ್ಬಿಟ್ಟು ರಾಜು ಮಗ ನಾನು ಹೋಗ್ತೀನಿ ಎಲ್ಗೋಗಿರ್ತೀಯ? ಅಲ್ಲಿ ನಾನು ಕೆಲಸ ಇರ್ತೀನಿ. ಬಾಲ್ಕನಿಗೆ ಎರಡಕ್ಕೋ ಒಂದು ಸಾಲಿ ಅದೇ ಎರಡು ಎತ್ಕೋ ರೋಸು, ಕೆಳಗಡೆ ಒಂದು 3-4 ಎತ್ಕೋ. ಈ ಕಲರ್ ಒಂದು ಎತ್ಕೋತೀನಿ. ಫುಲ್ ರೆಡ್ ಇಲ್ಲ ಅತ್ತೆ, ಇಲ್ಲಿ ಫುಲ್ ರೆಡ್ ಆಲ್ರೆಡಿ. ಪಿಂಕ್ ಐತೆ ಮನೆ ಹತ್ರ. ರೆಡ್ಡು ಇದೆ ಮನೆ ಹತ್ರ. ರೋಸಾ ಕಿವಿಗೆಲ್ಲ ಇಟ್ಕೊಂಡು ವಿಡಿಯೋ ಮಾಡಿದ್ವಿ ನೀವೇ. ಬಾಲ್ಕನಿಗೆ ಅದೊಂದು ಕಲರು, ಆ ಪಿಂಕ್. ಹಾಂ ಹಾಂ, ಆ ಪಿಂಕ್ ಕಲರ್ದೊಂದು. ಅದೇ ಕೊಟ್ಬಿಡ್ತೀರಾ? ಅಣ್ಣ ಮಾವಿನಕಾಯಿ ಕಿತ್ಕೋಬೋದಾ? ಹೌದಾ, ಹಂಗಿದ್ರೆ ಇರಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೋಗ್ತೀನಿ. ಹಾಂ, ಅದಕ್ಕೆ ನಮ್ಮ ಮಗ ನೋಡ್ತಿರೋದು. ಅಣ್ಣ ಮಾವಿನಕಾಯಿ ಕಿತ್ಕೋಬೋದಾ? ನಾನು ಕೊಡಲ್ಲ ಅದು ಇದಕ್ಕೆಲ್ಲ. ಒಂದೇ ಒಂದು ಕಿತ್ಕೊಳ್ಳೋದಣ್ಣ. ಕಾಯಿ ಬೇಡ, ಹಾಂ ಅವ್ನು ಬೈತಾರಂತೆ. ಇಲ್ಲ ಅವೇ ನೋಡೋಣ ನಡಿ ಕೆಳಗೆಲ್ಲ. ನಡಿ, ಪೇಪರ್ ಹೂವು ಇದೆಲ್ಲ. ಹೊಂಗೆ ಮರ ನೋಡಿ. ನಿಂಬೆ ಗಿಡ ನಾನು ಅಲ್ಲ, ನಿಂಬೆ ಗಿಡ. ಕರಿಬೇ ಒಂದು, ಪಾರಿಜಾತ ಒಂದು. ಎಷ್ಟು ಚೆನ್ನಾಗಿ ಪೈಪ್ ಇಡ್ಲಾಕವ್ರೆ. ಅದು ದಿನ ಆನ್ ಮಾಡಿದ್ರೆ ನಮ್ಮ ಕಡೆನೂ ಅಷ್ಟೇ. ಅಣ್ಣ ಒಂದು ಪಾರಿಜಾತ, ಒಂದು ಕರಿಬೇವು. ದಾಸವಾಳ ಇಲ್ಲ ಐತಲ್ಲ. ಅಣ್ಣ ಇಲ್ಲಿದ್ದೀವಿ. ಇದೆಲ್ಲ ಮನೆ ಒಳಗಡೆ ಬೆಳೆಸೋದೆ ಬಬ್ಬು. ಇಂಡೋರ್ ಪ್ಲಾಂಟ್ಸು ಎಲ್ಲ ಐತೆ. ಶುಂಠಿ ಅಲ್ಲ, ಶುಂಠಿ ಕರೆಕ್ಟ್. ಶುಂಠಿ ಗಿಡ ಮನೆಗೆ ಅದು ಒಂದೇ ಇಕ್ಕೋದು ನಾನು. ಬೇಡ ಅಲ್ವಾ ಬೇರೆ? ಅದೊಂದು ವಿಳೆದೆಲೆನೂ ಐತೆ. ವಿಳೆದೆಲೆ ಗಿಡ ಎಷ್ಟು? ನಾವು ಹಾಕಿದ್ದೀವಲ್ಲ ಆಲ್ರೆಡಿ. ಅಲ್ಲ, ಅದು ಕೇಳಿದ್ದ ಇದು ಎಷ್ಟೈತೆ ಅಂತ. ಎಲ್ಲ ದೊಡ್ಡ ದೊಡ್ಡ ಎಲೆನೆ ಬಬ್ಬು. ಇದು ಮದುವೆ ಮನೆಗಳಿಗೆ ಅದಕ್ಕೆ ಬೇಕಲ್ಲ ಯಂತ್ರದ. ಇದು ಅದೇನೆ, ಇದು ಕಟ್ತಾರಲ್ಲೋ ತಾಲಿ ಕಟ್ಟಬೇಕಾದ್ರೆ ಮುಹೂರ್ತ. ಬಾ, ಇಲ್ಲ ಐತೆ ದಾಸವಾಳ. ಇದು ಒಂದೇ ಎಲೆ ಈ ಥರ ಅಲ್ಲ. ಅದು ಹಾಂ ತಗ್ಲಾಕವು ತಗೊಳ್ರಿ. ಈ ಥರದವು ನಮಗೆ ಮಾಡ್ಕೊಟ್ಟಿಲ್ಲ ಅವಣ್ಣ. ಸುಮ್ಮನೆ ಹಿಂಗೆ ತಗ್ಲಾಕ. ಅವಣ್ಣ ಏನು ಮಾಡಿಕೊಟ್ಟಿಲ್ಲ ಹೇಳಿ. ನಡಿ ಪಾಪ, ಅದು ಚೆನ್ನಾಗೈತೆ ನೋಡು, ಸಣ್ಣೆಲೆ. ಅವ್ರು ಬರಲ್ಲ, ನೀವು ನೋಡ್ಕೊಂಡು ಬಂದ್ರಿ ಅಂದರು. ಬಾ ಹೇಳೋಣ. ಒಂದು ಎತ್ಕೋ ರಿಷಿ, ಒಂದು ಎತ್ಕೋ. ಅಲ್ಲಿ ಕೊಡೋಣ ಅವ ಅಣ್ಣನ ಕೈಗೆ. ಅವಣ್ಣ ಇನ್ನೊಂದು ಎತ್ಕೊಂಡ್ಬರ್ತಾರೆ. ಹೂವು ಬಿಟ್ಟಿದ್ರೆ ಗೊತ್ತಾಗಿರೋದು ಯಾವ್ಯಾವ ಕಲರು ಅಂತ. ಏನಮ್ಮ? ಹಸು ಸಿಗುತ್ತೆ ಕಲಡು ಫ್ಯಾನ್ಗಳು ಹಾಕಿರೋದು. ಇಲ್ಲ ಇಲ್ವಂತೆ ಇಲ್ಲಿ. ಏನೋ ಶೋ ಗಿಡ. ಅಲ್ಲ ಎಷ್ಟಾಗ್ತದ ಇಲ್ಲಿ ಹೋಗೋದೇ ಬೇಡ. ಎಲ್ಲ ಮರ ಆಗೋದು.
ನೋಡ್ತೀರಾ? ಹಾಂ ಏನದು? ಅದೆಲ್ಲ ಇಂಪಾರ್ಟೆಂಟ್ ಗಿಡ ಎ ಸಿಲಿ ಇರೋದವು. ಓಹೋ ಈ ಕಡೆಯಿಂದ ಬಾ. ಆಮೇಲೆ ಕೆಲಸ ಆದ್ಮೇಲೆ ಹೊರಗಡೆ ಬಾ ಬಾ ಬಾ. ನಾವು ಇದರಲ್ಲಿ ಬಂದು ಹೊರಗೇಸ್ದಿಂದ ಬರ್ತದೆ. ಹಾ. ನಾವು ತಗೊಂಡ್ಬಂದು ನಮ್ಗೆ ಸಾಕು. ಹಾಂ ಅದೇ ಆನ್ಸರ್ ನೋಡಲ್ಲ ಆಗಿಲ್ಲ. ನಾವು ಅಲ್ಲಿ ಹೋಗಲ್ಲ ಆನ್ಸರ್ ಅದು ಸಮಯದಲ್ಲಿ ಅದನ್ನು ಖಂಡಿತ ಅದನ್ನು ಪ್ಲಾನ್ ಮಾಡಿ ಚೆನ್ನಾಗಿ ಜಾಸ್ತಿ ಹೊರಗಡೆ ಇತ್ತು. ವೆರೈಟಿ ಅಂತ ಒಂದು ವೆರೈಟಿ 10,000 ನೋಡಿ. ಇದನ್ನು ಅದು ಹಿಂಗೆ ಇಷ್ಟು ಒಂದೊಂದು ವೆರೈಟಿ ತಗೋಬೇಕು ಅಂದ್ರೆ ನಮ್ಗೆ ಎಷ್ಟು ಕಮ್ಮಿಲಿ ಸಿಗ್ತದೆ ನಮಗೆ. ಒಂದು 250-300 ರೂಪಾಯಿ. ಇದು ಕೊಡಲ್ಲ ಇವಾಗ. ಪರವಾಗಿಲ್ಲ ಅಲ್ಲ, ನಾವು ಕಷ್ಟ ತಾನೇ ನಿನ್ಗೂ ಇದ್ರಲ್ಲಿ. ಕುಳ್ಳ ಎಲ್ಲ ಮಾಡ್ತಾನೆ ಇವಾಗ. ಚಕ್ಕೆನೆಲ್ಲ ತೆಂಗಿನಕಾಯಿ ಚಿಪ್ಪು. ಏಯ್ ನೀನು ಎಳ್ಕೊಂಡು ಹೋಗಿದ್ದು ಅಂತೆ. ಎಲ್ಲ ಒಂದೇ ಥರ ಆಗಲ್ಲ ಇದು ಗಿಡ. ಇದೇ ಒಂದು ಜಾತಿ. ಇದೇ ಒಂದು ನೋಡ ಇಷ್ಟು ಒಂದು ಜಾತಿ. ಮಾರದ ಏನು ಮಾರ್ತದ. ಹಾಂ ಇದೆಲ್ಲ ಸಿಂಗೋನಿಯಂ ಸಿಎಫೆನ್ಸ್ ಅಂತ. ಹಾಂ ಏನು ಮಾಮ ಒಂದೊಂದು ವೆರೈಟಿ ಇದು? ಸಿಂಗೋನಿಯಂ ಸಿಎಫೆನ್ಸ್ ಹಾಂ ಇದ್ರ ಹೆಸರು. ಇದು ಮನೆ ಒಳಗಡೆನಾ? ಎಲ್ಲ ಮನೇಲಿ ಇಡೋದೇನೆ. ಕ್ರೀಪರ್ ಥರ ಬಳ್ಳಿ. ಈ ಥರ ಮಾರ್ಕೆಟ್ಗೆ ಹಾಕಿ ನಾನು ಕಡ್ಡಿ ಕಟ್ಟಿ ಹ್ಞೂ ಮಾಡಿಟ್ರೆ ಅವ್ರು ಎತ್ತಿರ್ತಾರೆ. ಇದನ್ನೇ ಇಕ್ಬೋದಲ್ಲತ್ತೆ? 6,000 ಒಂದು 6,000. ಇದು ನಾಸಿನೆಟಮ್ ಅಂತ, ಫಿಲೋಡೆಂಡ್ರನ್ ನಾಸಿನೆಟಮ್. ಹಾಂ ನೀವು ಪೆಗ್ಗ ಇಕ್ಕಿದ ಸಿಂಗ. ಮಾನಿಷ್ಟ್ರ. ಮನಿಷ್ಟ್ರ. ಬಬ್ಬು ಇದ್ರ ಹೆಸರು ಮನಿಷ್ಟ್ರ. ನೋಡ್ಕೊಂಡು ಬರ್ರವ ಆಮೇಲೆ ಕಾಲ್ಗಳಿದು. ಅದೆಲ್ಲ ಎಲ್ಲಿದೆ ಅಂಕಲ್? ಯಾವ್ದಾ? ಸಾಮಂತಿಗೆ ಅಲ್ಲಿ ಅವೇ ಬಾ ತೋರಿಸ್ತಾರೆ ಅವ್ರು. ಒಂದು ತೋರ್ಸೋದ್ರಲ್ಲಿ ಇದು ಕೇರಳ ಫಿಲೋಡೆಂಡ್ರನ್. ಹಾಂ ಕೇರಳ ಫಿಲೋಡೆಂಡ್ರನ್. ಹ್ಞೂ ಏನೇನೋ ಆಯ್ತು ನೋಡಿ ಗಿಡಗಳಿಗೆ ಹೆಸರು. ಎಲ್ಲ ವೆರೈಟಿ, ಎಲ್ಲ ಒಂದೊಂದು ವೆರೈಟಿ. ಹ್ಞೂ ಮುತ್ತಿಕಂಗು ಇದೆಯಲ್ಲ ವೆರೈಟಿ ನಿಮ್ಮ ಗಿಡದಲ್ಲಿ ಆಗುತ್ತಾ? ಓ ಇಷ್ಟಿಷ್ಟು ದೊಡ್ಡ ದೊಡ್ಡ ಗಿಡ. ಆಬ್ಲಿ ಕಮಿನಿ. ಹಾಂ ಆಬ್ಲಿ ಕಮಿನಿ ಒಬ್ಲಿ ಕಮ್ಮಿನಿ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಣ್ಣ. ಮಾಡ್ತಾರೆ ಒಂದು 200 ಜನ. ಇಬೇಕಣ್ಣ 15,000. ಹಾಂ ಉದ್ದಾಗೋಯ್ತೈತೆ ಇದು. 10 ಅಡಿ ಕಡ್ಡಿ. ಹಾಂ ಇದಕ್ಕೆ ನಾನು ಗಿಡ ಹಾಕಿ ಹಾಂ ಸಣ್ಣ ಗಿಡ ಹಾಕಿ ಬೆಳೆಸೋದು. ಹಾಂ ಇದ್ರ ಇನ್ಚಾರ್ಜ್ ಫುಲ್ಲು ನಿಂದು. ಇದೊಂದು ಅದೊಂದು. ಎರಡು ನಿಮ್ಮದೇ. ಬನ್ನಿ ಸೇವಂತಿ ಸಾಮಂತಿಗೆ ನೋಡ್ಬೇಕಿಲ್ಲ. ಓ ಅದು ಚಿಕ್ಕ ಗಿಡನೇ ಇಲ್ಲಿ ದೊಡ್ಡದು ತಂದಿಟ್ಟಿರೋದಾ? ಕಡ್ಡಿಗಳು ಡಿಫ್ರೆನ್ಸ್. ಹಾಂ ಕಡ್ಡಿಗಳು ತರಿಸ್ತೀವಿ, ಹಾಂ ಆಮೇಲೆ ನಾವು ಆ ಕಡ್ಡಿಗಳಿಗೆ ಇದು ಹಾಕಿ ಕಳಿಸ್ತೀವಿ. ಹಾಂ ಸಾಮಂತಿಗೆ ನನಗೆ ಸಾಮಂತಿಗೆ. ಎಷ್ಟು? ಡ್ರೆಸ್ಸಿನ್ಯಾ ಅಂತ ಇದ್ರ ಹೆಸರು. ಏನೇನ? ಡ್ರೆಸ್ಸಿನ್ಯಾ ಹಾಂ 30,000.
ಇದು ಒಂದು ಗಿಡ ಒಂದು ಗಿಡ ಏನ್ ಕಣ ಇದು ಉಪಯೋಗಕ್ಕೆ ಸುಮ್ಗೆ ಉಪಯೋಗ ಏನಿಲ್ಲ. ಶೋ. ಆಫೀಸ್ಗಳ ಮುಂದೆ ಸುಮಾರು ಖಾಲಿ ಅದು 30,000. ಕರಿ ಅಂತ ನಮ್ಮನೆ ಕರಿ ಅಂತ ಏನು ತುಂಬಾ ನಡೆದ್ರೆ ಕರಗುತ್ತೆ ಬಾ ಇಲ್ಲಿರೋದೆಲ್ಲ ಸಾಮಗ್ರಿಗಳು ಎಲ್ಲ 1,500,000. ಒಳಗಡೆ ವೆರಿಗೇಟೆಡ್ ಬೆಳ್ಳಗೆ ಬಂದದಲ್ಲ ಹಾಂ 3,000. ಓಹೋ ಈಗ ಅಣ್ಣ ನಿಮ್ಗೆ ಏನ್ ತೊಂದ್ರೆ ಕೊಡಲ್ಲ. ಅಲ್ಲ ಡಿಸ್ಕೌಂಟ್ ಕೊಡ್ತಾರೆ ಅಷ್ಟೇ. ಹ್ಞೂ ನಮಗೆ ಅಂದ್ರೆ ಡಿಸ್ಕೌಂಟ್ ಕಮ್ಮಿ ಮಾಡ್ಕೋತಾರೆ. ಅದೇ ಅದು ಹೊಂಟೋದ್ರು. ಇದೇ ಗಿಡ ಮಾಮ ನಮ್ಮ ಮನೇಲಿ ಇದ್ದಿದ್ದು ಮೊನ್ನೆ ಕಿತ್ತಾಕಿಸ್ಬಿಟ್ಟು ಎರಡಿತ್ತು. ಬುಕ್ಕಾರಿಯ ಹಾಂ ಇದು ಬುಡ ಹಿಂಗೆ ಇತ್ತು ನೋಡಿ. ಇದೇ ಬೇರೆ ಬಿಟ್ಟಿಲ್ಲ ಇದಕ್ಕೆ. ಇದು ಬುಕ್ಕಾರಿಯ ಬೇರೆ ಬರಲ್ಲ ಇದ್ರೊಳಗಡೆ. ಬೇರೆ ಬರಲ್ಲ. ನಾವು ನೆಲದಲ್ಲಿ ಹಾಕಿದ್ದು ಚೆನ್ನಾಗಿತ್ತು ಒಟ್ಟಿನಲ್ಲಿ. ಶೋ ಗಿಡನೇ ನಮ್ಮ ಎಲ್ಲ ಡೆಲ್ಲಿ ಬಾಂಬೆ ಆ ಕಡೆ ಈ ಕಡೆ ಮಸ್ತ್ ಎಲ್ಲಿ ಬಂದ್ರ ಅವರು ಎಲ್ಲಿ ಇಳ್ದೋದ್ರ ಒಳಗಡೆ ಇದ್ರೊಳಗೆ ಅವ್ರ ಯಾವ ಕಡೆ ಹೋದ್ರು ಅಣ್ಣ? ಇಲ್ಲ ಹಿಂಗೆಲ್ಲ ಹೋದ್ರು ಸ್ಟ್ರೈಟ್. ನೋಡೋಣ ನೀವು. ಅಣ್ಣ ಬರೀ ಜಿ ಅಂತ ಪೈಪ್ ಅಣ್ಣ. ಒಂದು ವಸ್ತು ಎತ್ಕೊಳ್ಳೋ, ಒಂದು ವಸ್ತು ಸ್ಟೋರಿಂದ ಎತ್ಕೊಳ್ಳಿ. ಅಲ್ಲಿಗೆ ಬಾ ಮಾಮ, ಇವಾಗ ಚೆನ್ನಾಗಿ ಬರ್ತದೆ ಫೋಟೋ. ಅಣ್ಣ ಇದು ಒಳಗಡೆ ಇಡೋದಾ ಮನೆಯಲ್ಲಿ? ಇದನ್ನೇನಂತಾರೆ? ನಾ ಹಿಂಗೆ ಬಾ ಮಾಮ. ಯಾರು ಬಂದಿದ್ದೀನಿ? ನಮ್ಮ ಮಾವನೇ ಅಲ್ವಾ, ನಾನೇ ನೋಡ್ತಾ ಇದ್ದೆ ತಗೋತಾ ಇದ್ದೆ. ನನಗೆ ನಮ್ಮ ಅತ್ತೆ ಕಳ್ಸಕ್ಕೆ. ಅಮ್ಮ ಇದು ಮನಿ ಪ್ಲಾಂಟ್ ತಾನೇ? ಮನಿ ಪ್ಲಾಂಟ್ ಇದೆಲ್ಲ. ಇವೆಷ್ಟು? ಇದೆಲ್ಲ 150, 250. ಒಂದು ಬೇಕು ಮಮ್ಮ ಮನಿ ಪ್ಲಾಂಟು. ಯಾವ್ದು ನೋಡಿದೆ? ಹ್ಯಾಂಗಿಂಗ್ ಅಲ್ಲೇ ತಗೋತೀವಿ. ಹ್ಞೂ ಹಂಗೆ ಕೊಡ್ಸು. ತಗೋತೀರ ನಾವು ಅಂದ್ರೆ ಹೂವು ಇರೋದು ತಗೊಳ್ಳೋಣ. ಒಂದು 2 ಈ ಥರದವು, ಒಂದೆರಡು ಹೂವು ಇರೋದು ಮಧ್ಯ ಅಲ್ಲೊಂದು ಕಾರ್ ನಿಲ್ಸಕ್ಕೆ ಸೆಟ್ ಮಾಡಿದ್ರಲ್ಲ ಆ ಥರದವ್ರು ಒಳಗಿಡೋದಣ್ಣ. ಏನ್ ಗಿಡ ಅಂತ? ಒಳಗೆ ಕ್ಯಾಕ್ಟಸ್ ವೆರೈಟಿ. ಅವು ಒಂದು ಸ್ವಲ್ಪ ನೀರು ಜಾಸ್ತಿ ಆದ್ರೂ ಸತ್ತೈತದೆ. ಹೌದು, ನಮ್ಮ ಮನೇಲಿ ಅಡುಗೆ ಮನೇಲಿ ತಂದಿದ್ರು. ಒಳಗಿಡಬೇಡ್ದು. ಇದೇ ತಗೋ, ಚೆನ್ನಾಗೈತೆ. ಆಚೆಗಡೆ ಹಾಕೋದ ಇದು? ಅಲ್ಲ, ಆಚೆಗಡೆನ ಮನೆ ಒಳಗಡೆನ? ಮನೆ ಒಳಗಡೆ ಬೇಡ, ನೆಳ್ಳಿಗೆ ಜಾಸ್ತಿ ಇದಾಗೋಗ್ಬಿಡ್ತದೆ, ಕೊಳ್ತೋಯ್ತದೆ ನೋಡಿ. ಇಲ್ಲಿಗೆ ಕೊಳ್ತೋಯ್ತದೆ. ಇದೊಂದು ಕೊಡೋಣ. ಇದೊಂದು ತಗತ್ತೀಯ? ಏನು ಬಬ್ಬು ಅದು? ಮನೆ ಒಳಗಡೆ ಬೇಡವಂತಲ್ಲ ಅದು. ಇಟ್ಕೊಂಬದ್ ಮನೆ ಒಳಗೆ ಈಚೆ ವರಳ್ಳದಲ್ಲಿ. ನೋಡಿ ನೀನು ಯಾವ್ದು ಹೇಳ್ತೀಯೋ ಅದು ತಗೋತೀನಿ ನಾನು. ಮನಿ ಪ್ಲಾಂಟ್ ಒಂದು ಕೊಡ್ಸು. ಮನಿ ಪ್ಲಾಂಟ್ ಎಷ್ಟು ಬೇಕಾ? ಒಂದು ಸಾಕು. ಯಾವುದು ಎಲ್ಲ ತಗತ್ತೀಯ? ಇದು ಗ್ರೀನ್ ತಗೋ. ಗ್ರೀನು. ಅವೆಲ್ಲ ಹಾಕವ್ರೆ ನೋಡೋದ್ರ ಮೇಲೆ ರೇಟು. ಹೌದಾ? ಒಂದೇ ಒಂದು ಟೀ ಪೈ ಮೇಲೆ ಇಕ್ಕ ಇದು ಇದೇ ತಗೋ. ಇದು ಅದು ಯಾವ ಬೇಡ. ಸಾಕ ಇಷ್ಟು? ಸಾನೆ ದಿನ ಇರಲ್ಲ ಅವೆಲ್ಲ. ಇವೆಲ್ಲ ಇದು ಇರ್ತದೆ. ಇದು ಒಂದು ತಗೋ ಸಾಕು. 2 ಟೀ ಪೈ ಅವಮ್ಮ. 2 ತಗೋ. ನೋಡೋಣ ಸೆಟ್ ಆದ್ರೆ ಬೇಕಾದ್ರೆ ಆಮೇಲೆ ಹೇಳಿದ್ರೆ ಮಾಮ ತಂದು ಕೊಡ್ತೈತಿ. 1 ತಗೋ. ಎಷ್ಟಿಷ್ಟು ನೋಡೋಣ. ನನಗೇನಂತ ಕಾಸ್ತಿದೆಲ್ಲ ಬೇಡ. ಸುಮ್ಮನೆ ದೊಡ್ಡದಾಗಿದ್ದಿದ್ರೆ ಅದು ಎಲೆ ದೊಡ್ಡಾಗಿ ಬರಲ್ಲ ಇವು. ಈ ಪಾಟ್ಗೆ ಇದೇ ಗಿಡನೇ ಮಾಮ. ಈ ಥರ ಮನಿ ಪ್ಲಾಂಟ್ ಎತ್ಕೋ. ಇದು ಬೇಡ. ಕಲರು ಇದು ಬರೀ ಗ್ರೀನು. ಬರೀ ಗ್ರೀನಲ್ಲೇ ಎತ್ಕೋ. ಹೌದಾ? ಅಲ್ವಾ ಬಬ್ಬು? ಇದು ಬೇಡ ಕಲರು, ಬರೀ ಗ್ರೀನಲ್ಲೇ ಎತ್ಕೋ. ಅದೊಂಥರ ಇದೆ. ಇಲ್ಲ ನೋಡು ನೀ. ಚೆನ್ನಾಗಿರ್ತದೆ. ಯಾವ್ದಿದಾ? ಇದಾ? ವೆರಿಗೇಟೆಡ್ ಚೆನ್ನಾಗಿರ್ತದೆ ಕಲರು. ಅಲ್ಲ ನೋಡ್ತೀನಿ ಇವರು ಗ್ರೀನ್ ಇಲ್ಲ, ಎಲ್ಲ ಅವೇನೆ ನೋಡಿ. ಇದು ಒಂದು ಐತೆ. ಅದರಲ್ಲೇ ಎತ್ಕೋ ಅಲ್ವಾ ಬಬ್ಬು? ಈ ಗ್ರೀನೇ ಇರಲಿ ಎತ್ಕೊ. ಆಚೆಗಡೆ ಹಾಕಕ್ಕೆ
ಕಂಬದ ಹತ್ರ. ಯಾರು ಪಾರಿಜಾತ ತಗೊಂಬತ್ತೀನಿ ಅಂತ ಹೋದ ಯಾವ ಕಡೆ ಹೋಗೋದು? ಪಾರಿಜಾತ ಒಂದು, ಕರಿಬೇವು ಒಂದು, ಮರ್ತೋಗ್ಬಿಡ್ತೀರಿ ಆಮೇಲೆ, ಅದಕ್ಕೆ ಫಸ್ಟೇ ಹೇಳ್ಬಿಟ್ಟೆ. ಕರ್ಬೇವು ಅಲ್ಲೇ ಅದು. ಅಣ್ಣ ಇದು ಯಾವ್ದ? ಇದು ದೊಡ್ಡದಾಯ್ತು ತಾನೆ ಮರ. ಪೆಟ್ರೋಮಿಯಾ ಎಲೆ ಇಷ್ಟು ದಪ್ಪ ಐತೆ. ಬೇಕಾದ ಅದೇ ಎಲ್ಲಿ ಇಕ್ಕೋದು ಇದನ್ನ ಅಂತ. ಮನೆ ಒಳಗಡೆನೋ ಹೊರಗಡೆನೋ? ಮನೆ ಒಳಗಡೆ ಇಡ್ಬೋದು ಇದು. ಪಾಟಗಳು ಬೇರೆ ಇಟ್ಕೊಳ್ತೀವಿ. ಬೇರೆ ಈ ಪಾಟ್ಗಳಿಗೆ ನಾವು ಆ ಡಿಸೈನ್ ಪಾಟ್ ಎಲ್ಲ ನಾವು ಹೊರಗಡೆ ತಗೊಂಬಂದು ಅದ್ರ ಒಳಗೆ ಇಕ್ಕೊಂಬೋದು. ತಗತಿ ಇದೊಂದು ಅದು ಬೇರೆ ಜಾಸ್ತಿ ಮಾಡಿಬಿಟ್ರೆ ಎಷ್ಟು ಬಿಡ್ತಾರೆ? ಇವೇನಿಲ್ಲ, ಇಲ್ಲಿ ಕತ್ತರಿಸ್ಬಿಟ್ಟು ಒಂದು ಸುಳಿ ಇಕ್ಕಿದ್ರೆ ಬರ್ತವೆ. ನಡಿ ಮಂತ್ ಬೇಡ. ಇದು ಅಷ್ಟೇನೆ. ಅದೇ ಗೊತ್ತು. ನಮ್ಮ ಮನೆ ಹತ್ರ ಅದೇ ಮೇಲೆ ಬಾಲ್ಕನಿಲಿ ಮೇಲ್ಗಡೆ ಎತ್ಕೊಡ ಅದೇ ತೊಳಕ್ ಬೇಡ. ಕಟ್ ಮಾಡಿ ಇಕ್ಕೋಬೋದಲ್ಲ. ಇದು ಇದೈತಾ ಕಟ್ ಮಾಡ್ಕೊಂಡು ಇದ್ರಲ್ಲಿ ಇಕ್ಕೊಳ್ಳೋಣ. ಸೇರಿಸ್ಬಿಟ್ಟು ಹಂಗೆ ಇಕ್ಕೊಂಬೋದು. ಚಿಕ್ಕದಾಗಿದ್ರೆ ಚೆನ್ನಾಗಿ. ಅಲ್ಲ ಕಣೋ, ಅದು ಕಟ್ ಮಾಡ್ಕೋಬೋದು. ಬಾ, ನಾ ಅಡುಗೆ ಮನೆಗೆ ಹೋಗ್ಬೇಕಲ್ಲ, ಬಾಟ್ಲಿಗೆ ಹಾಕತ್ತೀನಿ. ಬಾ, ಇನ್ನು ಮಿಕ್ಕಿದ್ದು ತಗ್ಲಾಕನ, ಬಾಲ್ಕನಿಗೆ ಹಾಕನ. ಬಾಲ್ಕನಿಲಿ ತಗ್ಲಾಕಕ್ಕೆಲ್ಲ ತಗ್ಲಾಕದಲ್ಲ ಕಣೋ, ಗಿಡ ಕೊಡ್ತಾರೆ. ಬಾರ ಅದೇ ಸಾಕದು. ಬೇರೆ ಕಡೆ ಎಲ್ಲ ನಾಲ್ಕು ಎಲ್ಗೋ ಹೊರಟುಬಿಟ್ಟವ್ರಲ್ಲ ನೀವು. ನೋಡ್ಬಾಬು, ಅದು ಚೆನ್ನಾಗದೆ ಗಿಡ. ಮನೆ ಒಳಗಡೆ ಹಾಕೊಳಕ್ ನೀನು ಅಲ್ಲಿ. ಹ್ಞೂ, ಚೆನ್ನಾಗವು ನೋಡ್ಬಾಬು. ಅವೆಲ್ಲ ಇಕ್ಕಂಗಿಲ್ಲ. ನಾನು ಕೇಳಲ್ವ ಪ್ರತಿಯೊಂದು ಗಿಡನ ತಾತನ. ಇದೇನು ಗಿಡ ಮಾಮ? ಬೀಗಿ ಥರ ಉದ್ರೋಯ್ತದೆ ಬೇಡ. ಅಲ್ಲಿ ಮಾಮ ಎತ್ಕೊಂಬಂದದ್ದು ನೋಡೊಂದು. ಅದೇ ಇವನೇ ಅಂದಿ. ಬಬ್ಬು ಪಪ್ಪ ಊಟ ಮಾಡತ್ತ ಬಿಡಕಂತೆ. ಕುಡಿ, ನೀರು ಕುಡಿ. ಇದನ್ನ ಇಡು ಮಮ್ಮಿ, ಯಾವಾಗಲೂ ಆಂಗ್ರಿ ಬರ್ಡ್ ಥರನೇ ಇರುತ್ತೆ ಪಪ್ಪ. ಅದೇ ಇವಾಗ ಹೇಳಿಲ್ಲ. ಅಯ್ಯೋ ಅರ್ಸನು ಅಮ್ಮ ಒಂದಿನ ಬಂದ್ಬಿಟ್ಟು ಹೋಗಕ್ಕೆ ಬರಲ್ಲ, ಇನ್ನೂ ಒಟ್ಟು ಇಲ್ಲೇ ಇರ್ತೀವಿ ಅಂತಾರೆ. ಕುಡಿಯಪ್ಪ, ಕುಡಿಯಪ್ಪಿ. ಪಪ್ಪ ತಂದೈತಲ್ಲಪ್ಪ, ಇದು ನೀನು ತಗೊಂಬಂದಿದ್ದಲ್ಲ, ಅದಕ್ಕೊಂದು ಗಿಡ ತಗೋ ಪಾಪ. ಪಾಟ್ ಇವಾಗ ತಗೊಂಡಿಲ್ವಾ ಅದು? ಅದಿಲ್ಲ ಕಣು, ಗೊಂಬೆ ಮರಿ ಕೇಳಲ್ಲಿ. ಏನಾದಿಲ್ಲ ಆ ಪಾಟ್ ಹಾಕ್ತೀಯ? ಅಲ್ಲ ಮಾಮ, ಇದು ಮನೆ ಒಳಗಡೆನೆ ಬೆಳೀತದ. ಕುಡ್ದು ನೆಳ್ಳ ಜಾಸ್ತಿ ಅಲ್ಲ, ಲೈಟ್ ಬೆಳಕಲ್ಲಿ. ಅದೇ ಲೈಟ್ ಹಾಕ್ತೀರಿ ಅಂದ್ರೆ ರಾತ್ರಿ ಹೊತ್ತು ಹಾಕ್ತೀವಿ, ಬೆಳಗ್ಗೆ ಟೈಮು ರಾತ್ರಿ ಅಷ್ಟೇ. ಬಿಸಿಲಿರ್ಬೇಕು ಅವಕ್ಕೆ ನೆರಳಿಗೆ ಆದ್ರೆ ಹಾಳಾಗಿ ಹೋಗ್ತದೆ. ನೆಳ್ಳಿಗಿರೋ ಗಿಡ ಯಾವುದು? ಅಲ್ಲಿ ಅಣ್ಣ ಗೊತ್ತಾ, ಅಲ್ಲಿ ಅವ್ರ ಕಡೆನೇ ಇರೋದು. ಇದು ಬಿಸಿಲಿಗಿರೋದು, ತುಂಬಾ ಬಿಸಿಲಿಗಿರೋದು. ಬೇಡ ಮತ್ತೆ, ಬಿಸಿಲಿಗಿರೋದಾದ್ರೆ. ಅವೆಲ್ಲ ಇಡಂಗಿಲ್ವಂತೆ ಒಳಗಡೆ, ಆಚೆ ಅಂತೆ. ಅದು ಆಚೆನಾಕ? ಅದು ಆಚೆನಾ? ಚೆನ್ನಾಗಿದೆ. ಇದನ್ನೇ ಹೂವು ಬಿಡುತ್ತಂತೆ. ಇದನ್ನು ಒಂದು ತಗೊಳ್ಳೋಣ. ಇದೊಂದು ಚೂರು ಚೆನ್ನಾಗಿರ್ತದೆ. ತಗೋ ಬೇಡ, ತಗೊಂಡ್ರೆ ಚಿಕ್ಕದು ತಗೊಳ್ಬೇಕು. ಅದು ಮುಂದೆ ಮುಂದೆ ಬೆಳ್ಕೊಂಡು ದೊಡ್ಡದಾಯ್ತದೆ. ತಗೊಳ್ಳೋವಾಗೆ ನಾವು ಯೋಚನೆ ಮಾಡಿ ನೋಡಿ, ಅದು ಸರಿ. ಅದು ಒಳ್ಳೆ ಇದು ಕೋಳಿ ಮಟ್ಟ ಇದೆ. ಆಗೋ ಮಾಮ, ಇಂಥದ್ದೊಂದು ಪಾಟ್ ಐತೆ. ಇದಕ್ಕೊಂದು ಗಿಡ ಬೇಕು ಮನೆ ಒಳಗಡೆ. ಅದೇ ಪಾಪ ತಗೊಂಬಂದಿತ್ತು, ಅದು ಗಿಡ ಒಣಗೋಗ್ಬಿಡ್ತು. ಆ ಗಿಡ ಏನು ನೋಡೋಗ, ಇಲ್ಲೇ ಅದು ಒಣಗೋಗಿದ್ದ ಗಿಡ. ಸಾಮಂತಿಗೆ ಗಿಡ ಕೊಡ್ ನೋಡಿ. ಏನು ಸೇವಂತಿಗೆ ಬಬ್ಬು ಒತ್ತೆಗೆ ಚೆನ್ನಾಗಿದ್ಯಾ ಅಕ್ಕ? ಬಾಯ್. ಕರ್ಕೊಂಡು ಕುಂಡ್ರಸ್ಕೊಂಡ್ಬಿಟ್ಟಿಲ್ಲ.
ಬಾ ಅಂದ್ರೆ ಒಂದು ದಿನೇನೋ ಬಂದಿಲ್ಲ. ಅದೇನೆ ಕರ್ಕೊಂಬಂದು ಬಾ, ತಣ್ಣಗಿರ್ತೀಯ, ಬೆಳ್ಳಗಾಯ್ತೀಯ ಅನ್ನೋ. ಹೋಗು ತೆಕ್ಕೊಂಡು ಹೊತ್ಲಾಗಿ ಏನು ತುರ್ಲಾ ಬೇಡ ಅಂತ ತುರ್ತಾನೆ. ಇಲ್ಲಿ ಇಕ್ಕೋ ಅದನ್ನ. ಈ ಥರ ಗಿಡ ತಗೊಂಡು ಹೋಗ್ಬಿಟ್ಟು ಹ್ಯಾಂಗಿಂಗ್ ಪಾಟ್ ತಗೊಂಡು ಹೊರಗಡೆ ಸಿಗ್ತದೆ, ಆ ಪಾಟ್ಗೆ ರೀಪಾಟಿಂಗ್ ಮಾಡ್ಕೊಂಡು ತಗೊಳಕೊಂಡ್ಬೇಕು. ಇವಾಗ ಇದು ಎಷ್ಟು ಗಿಡ? ಇದೊಂದು 25 ರೂಪಾಯಿ 30 ರೂಪಾಯಿಗೆ ಸಿಗ್ತದೆ. ತಗೋಬಾಬು, ಇದು ಕುಚ್ಚು ಕುಚ್ಚು. ತಗೊಂಡಿದ್ದೀವಲ್ಲ ಒಂದು ಅದೊಂದು ಇನ್ನೊಂದು ಅವು ಬೇಡ, ಫುಲ್ ಗಿಡ ಆ ಥರದ್ದು ಬೇಡ. ಈ ಥರ ನಾವು ತಗೊಂಡ್ಬಿಡ್ಬೇಕು. ಎರಡು ಕೊಟ್ಬಿಡೋಣ. ನಾನು ತಗೊಂಡ್ಬಿಡ್ತೀನಿ, ಸುಮ್ಮನೆ ಇದು ಬೇಡ. ನಾನು ಯಾವಾಗನ್ನ ತಗೊಂಡ್ಬಿಡ್ತೀನಿ, ಅವು ತಗೊಂಬಂದು ಅವನ್ನ ತಗೊಂಬಂದು ಮಡಗಿರ್ತೀನಿ. ಹ್ಯಾಂಗಿಂಗ್ ತಗೊಂಬಂದು ಮಡಗಿರು. ಅವಾಗ ನಾನು ಪಾಟ್ ಮಾಡಿ ದನಿನ ಗೊಬ್ಬರ, ಕೆಬ್ಬೆ ಮಣ್ಣು ಇದೆಲ್ಲ ಹಾಕ್ಬಿಟ್ಟು ಏನೇನು ಬೇಕು ಎಲ್ಲ ಹೇಳ್ಬಿಡು. ಅಲ್ಲೇ ನಮ್ಮ ಹತ್ರ ಬೇರೆ ಹಾಂ ಹಾಂ. ಒಂದು ಯಾವ್ದನ್ನ ತಗೊಂಡು ನೋಡೋಣ, ಉಣ್ ಬಿಡೋಣ ಅಲ್ಲಿ ಇದರಲ್ಲಿ. ಇಲ್ಲ ಕಣ, ಅದು ಮಿಸ್ ಆಗದೆ. ಹಾಕುವಾಗ ಮಿಸ್ ಮಾಡ್ಬಿಟ್ಟು ದಪ್ಪ ಬೇಕಲ್ಲಣ್ಣ ಮಗ. ಅದರಲ್ಲಿ ಅದು ಆ ಥರ ತಗೊಂಡ್ರೆ ಬರೀ ಬಡ್ಸಿರೋದು ತಗೋ, ಹಳ್ಳೋಗಿರೋದು ಬೇಡ. ಅಂದ್ರೆ ಮುಗ್ಗಿರೋದು. ಹ್ಞೂ ಬರೀ ಇವಾಗ ಇರ್ಲಿ ಸದ್ಯಕ್ಕೆ ತಗೊಳ್ಳಿ. ಸರಿ ಬನ್ನಿ. ಫಸ್ಟ್ ಎರಡು ನೋಡೋಣ ಬಾ. ಮಕ್ಕಳು ಒಂದು 2-3 ಮಕ್ಕಳು ಇದ್ರಾಗಿರ್ಲಿ. ವೈಟ್ ಹಾಕೊಂಡಿದ್ದೆ ಅದಕ್ಕೆ ಅದು ಬಡ್ಕೊಂಡು ಅದು ಓಲ್ಡ್ ಗಿಡ ಆಗೋದು. ಸೂಪರ್ ರಿಷಿ, ವಾವ್. ಏನು ಮಾಡತ್ತೀಯ? ಮಣ್ಣಂಗೆ ಗಟ್ಟಿ, ಏನು ಮಾಡೋಕ್ಕಾಗಲ್ಲ ನಿನ್ನಿಂದ. ವೆಲ್ವೆಟ್ ಹೂವನ ಇದು? ಹಾಂ, ವೆಲ್ವೆಟ್ ಹೂವು. ಇದೆಲ್ಲ ಈ ಮದುವೆ ಮನೆಗಳಲ್ಲಿ ಶೋಗೆ ಮಾಡ್ತಾರಲ್ಲ ಬಾಬು, ಅಷ್ಟಕ್ಕೆ ಮಾತ್ರ ಯೂಸ್ ಅಷ್ಟೇ. ಒಂದು ಇದೇನೋ ಒಂಥರ ಚೆನ್ನಾಗೈತೆ ನೋಡುವ. ಅದು ಇದು ಅದರಲ್ಲಿ ಎಲ್ಲ ಲಾನೆ ಹೋಯ್ತದೆ. ಓ ನಡಿಮಾ, ಪಾಪ ಬೈತದೆ. ಇದು ವೆಲ್ವೆಟ್ ಹೂವು ಚೆನ್ನಾಗೈತೆ, ಪರ್ಪಲ್ ಕಲರ್ ಚೆನ್ನಾಗೈತೆ. ಅಮ್ಮ ಪಾಪ ಹೇಳಿದ್ದು ಮಧ್ಯ ಗಿಡ ಚೆನ್ನಾಗಿರ್ತದೆ ಅಲ್ಲ, ಪಾತಗಳು ಪ್ಲ್ಯಾನ್ ಹಾಕ್ಸೋಣ ಅಂತ. ಬಿದ್ದಿದೆಯಲ್ಲ ಇಲ್ಲ, ದೇವ್ರಿಗೆ ಅದೇ ಶ್ರೇಷ್ಠ ರೆಡ್ ಕಲರ್ ಹೂವು. ದೇವ್ರು ಹೇಳಿತಾ? ನನಗೆ ಹೇಳಿತ್ತು. ಯಾವಾಗ ಹೇಳಿತ್ತು ದೇವರು? ರಾತ್ರಿ ಬಂದು ಹೇಳ್ಬಿಟ್ಟು ಹೋಯ್ತು. ಆಗ ತಗೋದು ಬಾಬು, ಆ ರೆಡ್ ಕೊಡ್ತೀನಿ ಅಂತ ಹೇಳೋನು. ಇದು ಇಷ್ಟ ಬಿಡ್ತವೆ ಏನು ಮಮ್ಮಿ? ರೋಸ್ ಹೂವು ಅದಕ್ಕೂ ವ್ಯತ್ಯಾಸನೇ ಇರಲ್ಲ. ಕೊಡ ಇಲ್ಲಿ ನನ್ನ ಕೈಗೊಂದು, ಇದು ಇಟ್ಕೊಳ್ಳೋ. ಅದು ಬೊಬ್ಬೆ ಆಮೇಲೆ ರಾತ್ರಿ ಓ, ಎಷ್ಟು ಹೊತ್ಬಿಟ್ಟ ಅವನು. ಅಮ್ಮ ನಡಿ ಸಾಕು. ಏನು ಅಷ್ಟೊಂದು ಸೋಂಬೇರಿ ಅಲ್ಲ ನಾನು. ಏನು TC ಪ್ಲಗ್ಸ್ ಅಂತೆ, ಏನೇನೋ ಐತೆ ಗಿಡಗಳ ಹೆಸರು. ನೀನು ಬೆಳೆದ್ಬಿಡು ಹೊಸ್ದಾಗಿ. ಒಳಗಡೆ ಹೆಂಗೋಯ್ತೀವೋ ಹಂಗೆ ಎಲ್ಲ ಸಣ್ಣ ಸಣ್ಣ ಗಿಡ ಇಲ್ಲಿ ಬೆಳೆಯೋದು ಲಾಭ. ಇದು ಇಲ್ಲಿಂದ ಆಚೆ ಇವನು ಪಾಪ ಇಲ್ಲ. ಇವಕ್ಕೆಲ್ಲ ನಮ್ಗೆ ಡಾಕ್ಟರ್ಗಳಿದ್ದಂಗೆ ಈ ಗಿಡಗಳಿಗೆ ಡಾಕ್ಟರ್ಗಳು ಬೇರೆ ಅವರು. ಓಹೋ, ಹಾಂ. ಸರಿ ಮಗ, ಬಗ್ಗಿರೋ ತಗೊಳ್ಳೋದು. ಇಲ್ಲಿ ಬಿಡು. ಬಾ, ಎಲ್ಲಿಟ್ಟಿದ್ದಾರೆ ಇದು? ಅಲ್ಲ ಅಲ್ಲಿ ಮಡ್ಗ ನಡಿ, ಅಲ್ಲಿಗೆ ಎತ್ಕೊಂಡು. ಇದು ರೋಸ್ ತಗೊಂಡು ಅನ್ಕೊಂಡೆ. ಬೇಡ, ಇದು ವೈಟು ನೋಡಲ್ಲದೆ. ಹಾಂ, ವೈಟೇ ಎತ್ಕೊ, ಮತ್ತೆ ಅದೇ ಎತ್ಕೊ, ವೈಟ್ ಅದು. ಹ್ಞೂ ಇದೇ ದೊಡ್ಡದೈತದೆ, ಎತ್ಕೋ.
ಅದೇ ದೊಡ್ಡದೈತದೆ ಎತ್ಕೋ. ಇವಾಗ ಸದ್ಯಕ್ಕೆ ಹಾಕ್ಬೇಕಲ್ಲ ಇರಲಿ ಬಾ, ಇದೆ ಇರಲಿ. ಇವಾಗ ಸದ್ಯಕ್ಕೆ ಎತ್ಕೊಯ್ದು ನಾನು ನೋಡ್ತೀನಿ. ಇರು, ಇಲ್ಲಿ ನೋಡ್ತೀನಿ. ಇದು ಯಾಕೋ ಎಲೆ ಒಂದು ಒಣಗದೆ. ಹಾಂ ಅದಕ್ಕೆ ಅಲ್ಲಿ ನೋಡೋಣ. ಇಲ್ಲಿ ಎಲ್ಲ ಥರದ ಗಿಡಗಳು ಸಿಗುತ್ತೆ. ಔಟ್ಡೋರು ಮತ್ತು ಇಂಡೋರು ಗಿಡ ಎಲ್ಲ ಥರನೂ ಸಿಗುತ್ತೆ. ನಾವು ಬೇಕು ಅಂತಂದರೆ ಒಂದು ಸಾರಿ ಯಾರಿಗೆಲ್ಲ ಹತ್ರ ಇದೆ ಒಂದು ಸಾರಿ ತೊಗೊಂಡೋಗಿ ಎಲ್ಲ ಮತ್ತು ಪಾಟ್ಗಳು ಮತ್ತು ಎಲ್ಲ ಥರ ಸೊಪ್ಪಿನ ಬೀಜ ಮತ್ತು ನಾವೇನಾದರೂ ಗಿಡಗಳು ಹಾಕಬೇಕು ಅಂದರೆ ಆ ಗಿಡಗಳದ್ದು ಬೀಜ ಎಲ್ಲನೂ ಮಾರ್ತಾರೆ ಇಲ್ಲಿ. ತುಂಬ ಕಡಿಮೆ ಬೆಲೆ ಬೇರೆ ಸಿಗುತ್ತೆ. ನಾವು ತುಂಬಾ ಗಿಡಗಳು ತೊಗೊಂಡ್ವಿ, ತುಂಬ ಕಡಿಮೆನೇ ಆಯಿತು ದುಡ್ಡೆಲ್ಲನೂ. ನಿಮಗೆ ಯಾರಿಗಾದ್ರೂ ಹತ್ರ ಆಯಿತು ಅಂದರೆ ಬಂದು ಇಲ್ಲಿ ತೊಗೊಂಡೋಗಿ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗ್ತಿದೆ. ಥ್ಯಾಂಕ್ ಯು.